ತುಂಬ ಬಾಯ್ಸಿಗೆ ಗರ್ಲ್ಸಿಗೆ ಅದೊಂಥರ ಒಳಗಡೆ ಫೀಲಿಂಗಲ್ಲಿ ಗಿಲ್ಟು ಶೇಮು ಒಂಥರ ಹಿಂಸೆ ಇರುತ್ತೆ. ಸೊ ಬಾಯ್ಸೇ ನೋಡ್ತಾ ಇದ್ದರೆ, ಬಾಯ್ಸೇ ಅಟ್ರಾಕ್ಷನ್ ಆಗ್ತಾ ಇದ್ದರೆ ನಾವು ಹೋಮೋಸೆಕ್ಷುವಲ್ ಆಗ್ಬಿಡ್ತೇನೆ. ಗರ್ಲ್ಸನ್ನೇ ನೋಡ್ತಾ ಇದ್ದರೆ ನಾವು ಮೇ ಬಿ ಲೆಸ್ಬಿಯನ್ ಆಗ್ಬಿಡ್ತೇನೆ. ಇದು ಕಾಮನ್ ಆಗಿ ಆಗುವಂಥ ಒಂದು ಅಟ್ರಾಕ್ಷನ್ ಅಂತ ಹೇಳ್ತೀವಿ, ಅಥವಾ ಎಮೋಷನ್ಸ್ ಅಂತ ಹೇಳ್ತೀವಿ, ನಾರ್ಮಲ್ ಫೀಲಿಂಗ್ಸು. ಮತ್ತು ಸೈಕಾಲಜಿ ಮತ್ತು ಸೈನ್ಸ್ ಪ್ರಕಾರ ಏನು ಹೇಳುತ್ತೆ ಅಂದರೆ, ಇದನ್ನು ಹೋಮೋಸೆಕ್ಷುವಾಲಿಟಿಲಿ ಒಂದು ಪಾರ್ಟ್. ಹುಡುಗನ ಕಡೆ ಅಟ್ರಾಕ್ಷನ್ ಆಗೋದು, ಹುಡುಗಿ ಕಡೆ ಅಟ್ರಾಕ್ಷನ್ ಆಗೋದು ವೆರಿ ನಾರ್ಮಲ್ ಸೆಕ್ಷುವಲ್ ಬಿಹೇವಿಯರ್ ಅಂತ ಹೇಳ್ತೀವಿ. ಆದರೆ ಯಾವಾಗ ಇದನ್ನು ಸಪ್ರೆಸ್ ಮಾಡ್ತೀವಿ, ಅಯ್ಯೋ ನಾವು ಹುಡುಗನ ನೋಡಬಾರ್ದು, ಹುಡುಗಿನೇ ನೋಡಬಾರ್ದು, ಸೊ ನಂಗೆ ಅವ್ರ ಕಡೆ ಫೀಲಿಂಗ್ ಬಂದುಬಿಟ್ರೆ ನನಗೆ ಸೆಕ್ಸ್ ಪ್ರಾಬ್ಲಮ್ ಆಗುತ್ತೆ, ನಂಗೆ ಲೈಫ್ ಪ್ರಾಬ್ಲಮ್ ಆಗುತ್ತೆ, ಮ್ಯಾರೇಜ್ ಆದಾಗ ತುಂಬ ತೊಂದರೆ ಆಗುತ್ತೆ ಅಂತೇಳಿ ಯಾವಾಗ ಈ ಥರ ಸ್ಟ್ರೆಸ್ಸು ಅಥವಾ ಪೇಯ್ನು, ಶೇಮು, ಗಿಲ್ಟು ಆಯಿತು ಅಂದರೆ ಅವಾಗ ಬ್ರೈನ್ಗೆ ತುಂಬ ಡಿಸ್ಟರ್ಬ್ ಆಗಿ ಅವರು ಡಿಪ್ರೆಷನ್ ಅಥವಾ ಸಮ್ ಸೈಕಲಾಜಿಕಲ್ ಪ್ರಾಬ್ಲಮ್ಗೆ ಹೋಗ್ತಾರೆ. ಈ ಥರ ಸಿಚುವೇಶನ್ ಓದಲಿಕ್ಕೆ ತೊಂದರೆ ಆಗ್ತಾ ಇತ್ತಾ, ಅಥವಾ ಮ್ಯಾರೇಜ್ ಆದಮೇಲೆ ಏನಾದರೂ ತೊಂದರೆ ಆಗುತ್ತೆ ಅನ್ನೋ ಭಯ ಇತ್ತಾ, ಒಂದು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಸೈಕೋಸೆಕ್ಷುವಲ್ ಕೌನ್ಸಿಲಿಂಗ್ ಅಂತ ತೊಗೊಂಡಾಗ ಈ ಪ್ರಾಬ್ಲಮಿಂದ ಹೊರಗಡೆ ಬರ್ಬೋದು.